ಇನ್ನು ತಮಿಳುನಾಡಿಗೆ ಹರಿದಿರುವಂತಹ ನೀರಿನ ಲೆಕ್ಕವನ್ನ ಸರ್ವಪಕ್ಷಗಳ ಸಭೆಯಲ್ಲಿ ಸರ್ಕಾರ ವಿಪಕ್ಷ ನಾಯಕರ ಎದುರುಗಿಡಲಿದೆ. ಎಷ್ಟು ನೀರು ಹರಿತು, ಕದ್ದು ಮುಚ್ಚಿ ನೀರು ಬಿಡ್ತೀರಿ ಎನ್ನುವಂತಹ ಆಕ್ಷೇಪವನ್ನು ಸರ್ವಪಕ್ಷ ನಾಯಕರು ವಿಪಕ್ಷ ನಾಯಕರು ಕಿಡಿಕಾರಿದರು. ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಎಲ್ಲ ಅಂಕಿ ಸಂಖ್ಯೆಗಳ ವಿವರವನ್ನ ಸರ್ಕಾರ ಈ ಸಭೆಯಲ್ಲಿ ನೀಡಲಿದೆ. ಈಗಾಗಲೇ ಪ್ರಾಧಿಕಾರ ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರಂತೆ ಹರಿಬಿಡುವಂತಹ ಸಮಿತಿಯ ಆದೇಶವನ್ನು ಎತ್ತಿ ಹಿಡಿದಂತಹ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಹೇಗಿದೆ, ಈವರೆಗೆ ಎಷ್ಟು ನೀರು ಹೋಗಿದೆ, ಎಷ್ಟು ಬಾಕಿ ಇದೆ, ಇದೆಲ್ಲದರ ವಿವರವನ್ನು ಅಂಕಿ ಸಂಖ್ಯೆಗಳ ಲೆಕ್ಕಾಚಾರವನ್ನು ಸರ್ಕಾರ ವಿಪಕ್ಷ ನಾಯಕರ ಎದುರಿಗೆ ಇಡಲಿದೆ. ಈಗಾಗಲೇ ಅಧಿಕಾರಿಗಳಿಂದ ಸಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ಜೊತೆಗೆ ಎಲ್ಲ ಮಾಜಿ ಮುಖ್ಯಮಂತ್ರಿಗಳಿಂದ, ಕೇಂದ್ರ ಸಚಿವರುಗಳಿಂದ, ಸಂಸದರಿಂದ, ವಿಪಕ್ಷ ನಾಯಕರಿಂದ ಈ ಬಗ್ಗೆ ಮುಂದಿನ ಹೆಜ್ಜೆ ಹೇಗಿರಬೇಕು, ರಾಜ್ಯದ ನಿಲುವೇನಿರಬೇಕು ಅನ್ನೋದರ ಕುರಿತಂತೆ ಸಲಹೆಗಳನ್ನು, ಈ ಹಿಂದೆ ಇಂತಹ ಪರಿಸ್ಥಿತಿ ಎದುರಾದಾಗ ಯಾವ ರೀತಿಯಾದಂತಹ ಹೆಜ್ಜೆ ಇಡಲಾಗಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರ ವಿನಿಮಯ ಮತ್ತು ಒಂದು ಡಿಸ್ಕಷನ್ ಮಾಡೋದಕ್ಕಾಗಿ ಈ ಸಭೆಯ ಆಯೋಜನೆಯಾಗಿರೋದು. ಕೆಲವೇ ಕ್ಷಣದಲ್ಲಿ ಈ ಸಭೆ ಆರಂಭ ಆಗುತ್ತೆ. ಈ ಸಭೆಯಲ್ಲಿ ತಮಿಳುನಾಡಿಗೆ ಈವರೆಗೆ ಹರಿದಿರುವಂತಹ ನೀರಿನ ಲೆಕ್ಕವನ್ನು ಸರ್ಕಾರ ನೀಡಲಿದೆ. ಇನ್ನು ಸುಮಾರು 9 TMC ನೀರನ್ನು ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಅಂತ ಹೇಳಿ ತಮಿಳುನಾಡು ವಾದಿಸಿತ್ತು ಪ್ರಾಧಿಕಾರದ ಎದುರಿಗೆ. ಸಂಕಷ್ಟ ಸೂತ್ರದ ಅನ್ವಯ ಕೂಡ ಅಷ್ಟು ನೀರು ಬಿಡಬೇಕಾಗಿದೆ, ಬಾಕಿ ಉಳಿಸ್ಕೊಂಡಿದೆ ಎನ್ನುವಂತಹ ವಾದ ತಮಿಳುನಾಡಿದ್ದಾಗಿತ್ತು. ಅಂದರೆ ನಮ್ಮ ಕುಡಿಯೋಕೆ ನೀರಿಲ್ಲ, ಬೆಳೆ ಬೆಳೆಯೋದಕ್ಕೆ ನೀರೆಲ್ಲಿಂದ ಬಿಡೋದು ಅನ್ನೋದು ನಮ್ಮ ರಾಜ್ಯದ ಅಧಿಕಾರಿಗಳು ವಾದವನ್ನು ಮಾಡಿದ್ರು. ಇಷ್ಟಾಗಿಯೂ ಕೂಡ ಪ್ರಾಧಿಕಾರ ಸಮಿತಿ ಕೊಟ್ಟಂತಹ ಶಿಫಾರಸನ್ನೇ ಮುಂದುವರಿಸುವಂತೆ ಹೇಳಿದ್ರಿಂದಾಗಿ ಈಗ ಈ ಸಭೆ.